ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ನಡ್ಡಾಜಿಯವರು ಬಂದು ಭೇಟಿ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು. ಅದರ ಪ್ರಕಾರ ನಾನು ಹೋಗಿ ಭೇಟಿ ಮಾಡಿ ಸುಮಾರು 20 ನಿಮಿಷಗಳ ಕಾಲ ಮಾತಾಡಿದೆ. ವಿರೋಧ ಪಕ್ಷದ ನಾಯಕನಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ, ಮತ್ತು ಪಾರ್ಟಿಯನ್ನು ಲೋಕಸಭೆಯಲ್ಲಿ ಗೆಲ್ಲಿಸೋದ್ರ ಬಗ್ಗೆ ತಯಾರಿಗಳು, ಮತ್ತು ಅಭ್ಯರ್ಥಿಗಳು ಯಾರ್ಯಾರು ಅಭ್ಯರ್ಥಿಗಳು ಸ್ಪರ್ಧೆಗಿದ್ದಾರೆ, ಮತ್ತು ಕೇಂದ್ರದ ಯೋಜನೆಗಳನ್ನೆಲ್ಲ ಜನಗಳಿಗೆ ಮನೆ ಬಾಗಿಲಿಗೆ ಮುಟ್ಟಿಸುವಂಥದ್ದು, ಇದರ ಬಗ್ಗೆ ವಿಸ್ತೃತವಾಗಿ ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ. ನಾನು ಕೂಡ ಕೆಲವು ರಿಕ್ವೆಸ್ಟ್ಗಳನ್ನು ಕೂಡ ಅವ್ರ ಹತ್ರ ಹೇಳಿದ್ದೀನಿ. ಲೋಕಸಭಾ ಚುನಾವಣೆ ಗೆಲ್ಲೋ ದೃಷ್ಟಿಯಿಂದ ಬೇಗ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ರೆ ಚುನಾವಣೆಗೆ ಹೆಚ್ಚು ಸ್ಥಾನ ಬರೋಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೀನಿ. ಅದರಿಂದ ಈಗ ಕೇಂದ್ರದ ನಾಯಕರು ಕೂಡ JDS ಜೊತೆ ಹೊಂದಾಣಿಕೆಯನ್ನು ಆದಷ್ಟು ಬೇಗ ಮಾಡುವಂಥ ತೀರ್ಮಾನವನ್ನು ಕೂಡ ಅವರು ಮಾಡಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದ BJP ಕರ್ನಾಟಕದಲ್ಲಿ 28 ಸ್ಥಾನಗಳನ್ನು ಗೆಲ್ಲುವಂಥದ್ದಕ್ಕೆ ಒಂದು ರೋಡ್ ಮ್ಯಾಪ್ ಈಗಾಗಲೇ ಕೇಂದ್ರ ಮಾಡಿದೆ. ಮೊನ್ನೆನೂ ಕೂಡ ಕ್ಲಸ್ಟರ್ 4 ಲೋಕಸಭೆಗೆ ಸಂಬಂಧಪಟ್ಟಂಥ ಇನ್ಚಾರ್ಜ್ಗಳನ್ನು ಇಡೀ ದೇಶದಿಂದ ಕರೆದಿದ್ದರು. ಅವರೆಲ್ಲರಿಗೂ ಮಾರ್ಗಸೂಚಿ ಕೊಟ್ಟಿದ್ದಾರೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ. ಇದಾದಮೇಲೆ ಲೋಕಸಭಾ ಕ್ಷೇತ್ರ ವೈಸೂ ಕೂಡ ಇನ್ಚಾರ್ಜ್ಗಳನ್ನು ಮಾಡ್ತಾರೆ. ಅದಾದಮೇಲೆ ವಿಧಾನಸಭಾ ಕ್ಷೇತ್ರದ ಕೂಡ ಇನ್ಚಾರ್ಜ್ಗಳನ್ನು ಮಾಡಿ ಇಡೀ ದೇಶದಲ್ಲಿ ಏನು ಮೋದಿ ಪರವಾದಂಥ ಅಲೆ ಇದೆ, ವಾತಾವರಣ ಇದೆ, ಅದನ್ನು ವೋಟ್ಗೆ ಬೂತ್ಗೆ ಕನ್ವರ್ಟ್ ಮಾಡುವಂಥ ಒಂದು ಜವಾಬ್ದಾರಿ ಕಾರ್ಯಕರ್ತರ ಮೇಲಿದೆ. ಅದನ್ನು ನಿಭಾಯಿಸುವಂಥದ್ದಕ್ಕೆ ಹಲವಾರು ಸಲಹೆ ಸೂಚನೆಗಳನ್ನು ಕೇಂದ್ರ ನಾಯಕರು ಕೊಟ್ಟಿದ್ದಾರೆ. ಮಾನ್ಯ ಗೌರವಾನ್ವಿತ ಸಂತೋಷ್ ಜಿ ಅವ್ರನ್ನೂ ಭೇಟಿ ಮಾಡಿದೆ. ಅರ್ಧ ಗಂಟೆ ಭೇಟಿ ಮಾಡಿ ಅವ್ರ ಜೊತೆನೂ ಕೂಡ ಕರ್ನಾಟಕದ ರಾಜಕಾರಣದ ಬಗ್ಗೆ ಅವ್ರ ಜೊತೆನೂ ಚರ್ಚೆ ಮಾಡಿದ್ದೀನಿ. ಮತ್ತು ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿ ಆದಂಥ ಸತೀಶ್ ಜಿ ಅವರು ಹಿಂದೆ ನಮ್ಮ ಕರ್ನಾಟಕದಲ್ಲಿ ಅವರು ಇನ್ಚಾರ್ಜ್ ಆಗಿದ್ದರು. ಅವ್ರ ಜೊತೆನೂ ಭೇಟಿ ಮಾಡಿ ಚರ್ಚೆ ಮಾಡಿದ್ದೀನಿ. ಮತ್ತು ಮಂತ್ರಿಗಳ ಜೊತೆನೂ ಕೂಡ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕಕ್ಕೆ ಅನುದಾನದ ಬಗ್ಗೆ ಕೂಡ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಟ್ಟಾರೆ ಅಲ್ಲಿ ಇದ್ದಂಥ 1 ದಿನಗಳ ಕಾಲ ಪಾರ್ಟಿಯ ದೃಷ್ಟಿಯಿಂದ ಮಹತ್ತರವಾದಂಥ ಒಂದು ಸಲಹೆ ಸೂಚನೆಗಳನ್ನು ಪಡೆದು ಬಂದಿದ್ದೀನಿ. ಕರ್ನಾಟಕದಲ್ಲಿರುವಂಥ ಈ ಭ್ರಷ್ಟ ಸರ್ಕಾರವನ್ನು ಮಣಿಸುವಂಥ ದೃಷ್ಟಿಯಿಂದ, ಮತ್ತು ರಾಜ್ಯದಲ್ಲಿ ದಿನೇ ದಿನೇ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇರೋದು, ಕಳೆದ 7 ತಿಂಗಳಲ್ಲಿ ಕೊಲೆ, ಸುಲಿಗೆ, ಅತ್ಯಾಚಾರ ನಿರಂತರವಾಗಿ ನಡೀತಾ ಇರೋದು, ಮತ್ತು ಯಾರ್ಯಾರು ಈ ಥರ ದೊಂಬಿ ಗಲಾಟೆ ಎಲ್ಲ ಮಾಡಿದ್ದಾರೆ ಅವ್ರ ಮೇಲೆ ಕೇಸ್ಗಳನ್ನು ದಾಖಲು ಮಾಡುವಂಥದ್ದು, ಅವ್ರ ಮೇಲೆ ಪ್ರೀತಿ ತೋರಿಸುವಂಥದ್ದು, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವ್ರ ಮೇಲೇನೂ ಪ್ರೀತಿಗೇನೋ 2 ಲಕ್ಷ ರೂಪಾಯಿ ಅವ್ರು ಪರಿಹಾರ ಕೊಟ್ಟಿದ್ದಾರೆ ಅಂತಲೂ ಅನಿಸುತ್ತೆ. ಯಾಕೆಂದರೆ DK ಶಿವಕುಮಾರ್ ಹಿಂದೆ ಅವರು ನನ್ನ ಬ್ರದರ್ ಅಂತ ಹೇಳಿದ್ರಲ್ಲ, ಸೊ ಬ್ರದರ್ಗೆ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಆಟೋ ಡ್ರೈವರ್ಗೆ 2 ಲಕ್ಷ ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲಿ ಯಾರು ಆಟೋ ಡ್ರೈವರಿಗೆ 2 ಲಕ್ಷ ಕೊಟ್ಟಿದ್ದಾರೆ, ಬಟ್ ಅದು ಸಾಮಾನ್ಯ ಬ್ಲಾಸ್ಟ್ ಅಂತ ಕೊಟ್ಟಿದ್ದಾರೆ ಅನ್ನೋಂಥದ್ದು ಅಲ್ಲ. ಅಪರಾಧಿಗೆ ಕೊಡಬಾರ್ದು, ಅಷ್ಟೇ. ಅಪರಾಧಿಗೆ ಕೊಡಬಾರ್ದು. ಬೇರೆಯವ್ರಿಗೆ ಕೊಟ್ಟರೆ ನಮ್ಮದೇನು ಅದಕ್ಕೆ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಯಾರು ಅಪರಾಧಿ ಅಲ್ಲ ಅವನಿಗೆ ಕೊಟ್ಟರೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಅದನ್ನು ಒಂದು ರೀತಿ KJ ಹಳ್ಳಿ DJ ಹಳ್ಳಿ ಘಟನೆ ಇರ್ಬೋದು, ಶಿವಮೊಗ್ಗದ ಗಲಭೆ ಇರ್ಬೋದು, ಇವೆಲ್ಲವನ್ನು ಕೇಸನ್ನು ವಾಪಸ್ ಪಡೆಯುವಂಥದ್ದಕ್ಕೆ ಗೃಹ ಸಚಿವರು ಪತ್ರ ಬರೀತಾರೆ ಇಲಾಖೆಗೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಗೇಡಿನ ಸಂಗತಿ ಏನಿದೆ? ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಯಾರು ಪಾಲನೆ ಮಾಡ್ತಾರೆ? ಅಪರಾಧಿಗಳಿಗೆಲ್ಲ ಸಾಫ್ಟ್ ಕಾರ್ನರ್ ಆದರೆ ಅಪರಾಧ ಜಾಸ್ತಿ ಆಗ್ತೈತೆ. ಅದರಿಂದನೇ ಇವತ್ತು ಕರ್ನಾಟಕದಲ್ಲಿ ಈ ಸಾಫ್ಟ್ ಕಾರ್ನರಿಂದ, ಕಾಂಗ್ರೆಸ್ ಸರ್ಕಾರದ ಸಾಫ್ಟ್ ಕಾರ್ನರಿಂದ ಮತ್ತೆ ಇವರೆಲ್ಲರೂ ಎದ್ದು ಕೂತಿದ್ದಾರೆ. ಅದರಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅದೈತೆ. ಹಾವೇರಿಯಲ್ಲಿ ತಾವು ನೋಡ್ತಾ ಇದ್ದೀರಾ, ಆ ಹೆಣ್ಮಗಳನ್ನೇ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಒಂದು ನಿಯೋಗ ಹೋಗ್ತಾ ಇದೆ BJPದು ಅಂತ ಗೊತ್ತಾಕ್ಷಣ ಅಂತ ಮಾಡಿದ್ದಾರೆ. ಅಪರಾಧಿನ ಬಂಧಿಸುವಂಥದ್ರಲ್ಲಿ ಇನ್ನೂ ಪೂರ್ಣ ಸಫಲತೆಯನ್ನು ಆಗಿಲ್ಲ. ಕಠಿಣ ಕ್ರಮ ತೆಗೆದುಕೊಳ್ಬೇಕಾಯಿತು. ಆದರೆ ಯಾವುದೇ ರೀತಿಯ ಕಠಿಣ ಕ್ರಮಗಳನ್ನು ಕೂಡ ಹಾವೇರಿ ವಿಚಾರದಲ್ಲಿ ತೆಗೆದುಕೊಂಡೇ ಇರತಕ್ಕಂಥದ್ದು ಕೂಡ
ಈ ಸರ್ಕಾರ ಕಾನೂನು ಸುವ್ಯವಸ್ಥೆಯಲ್ಲಿ ಪೂರ್ಣ ವಿಫಲ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾನು ಬಸವರಾಜ ಬೊಮ್ಮಾಯಿಯವ್ರ ಜೊತೆ ಮಾತಾಡಿದ್ದೀನಿ, ಅವ್ರ ಜಿಲ್ಲೆ ಅದು. ಸೊ ನಾನು ಕೂಡ ಅಲ್ಲಿ ಭೇಟಿ ಮಾಡಬೇಕು, ಅವ್ರಿಗೆ ಸಾಂತ್ವನ ಹೇಳಬೇಕು ಮತ್ತು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಆ ಹೆಣ್ಮಗಳು ಅದರ ಬಗ್ಗೆ ನೋವನ್ನು ವ್ಯಕ್ತ ಮಾಡಿರೋವಂಥದ್ದು, ಆ ವಿಡಿಯೋ ಕ್ಲಿಪ್ಪಿಂಗ್ಸಲ್ಲಿ ನೋವನ್ನು ವ್ಯಕ್ತ ಮಾಡಿರೋವಂಥದ್ದು, ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು, ನನ್ನ ಮೇಲೆ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ ಅನ್ನೋ ಪದೇ ಪದೇ ಹೇಳಿರೋವಂಥದ್ದನ್ನು ನೋಡಿದ್ರೆ ಇವರು ಅದನ್ನು ದುಡ್ಡು ಕೊಟ್ಟು ಮುಚ್ಚಾಕುವಂಥ ಪ್ರಯತ್ನವನ್ನು ಅಲ್ಲಿ ಕೆಲ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಈ ಎಲ್ಲ ದೃಷ್ಟಿಯಿಂದನೂ ಕೂಡ ಅದನ್ನು ಯಾವುದೇ ಕಾರಣಕ್ಕೂ ಮುಚ್ಚಾಕಕ್ಕೆ ನಾವು BJP ನಾವು ಬಿಡಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ.